ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿಂದು ಜಿಲ್ಲಾ ಆಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿರವರ ಸಂಯುಕ್ತಾಶ್ರಯದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಾಜದ ಮಠಾಧೀಶರು, ಮುಖಂಡರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶ್ರೀಮತಿ ಚಂದ್ರಶೇಖರ್ ವೈಶಿಲ್ಪಿ ಸಮಾಜ ರಾಜಕಾರಣಿಗಳ ಸರ್ಕಾರದಿಂದ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಕೊಟ್ರೆ ತಗೊಳ್ಬೇಕು, ಕೊಡ್ಲಿಲ್ಲ ಅಂದ್ರ ಕಿತ್ಕೊಳ್ಬೇಕು ಅಂತಾರಲ್ಲ ಹಂಗ. ಅಂದ್ರೆ ಏನಾದ್ರೂ ಮಾಡಿ ನಮ್ಮ ಸಮಾಜಕ್ಕೆ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ಪಡ್ಕೊಳ್ಬೇಕಾಗಿತ್ತಪ್ಪ ಅಂದ್ರೆ ಸಮಾಜದಲ್ಲಿ ನಾಯಕರ ಅವಶ್ಯಕತೆ ಅದ. ಆ ನಾಯಕರು ಬರೀ ರಾಜ್ಯ ಮಟ್ಟದಿಂದ ಹೊರಬಂದ್ರೆ ಸಾಕಾಗಂಗಿಲ್ಲ. ಇವತ್ತ ಹೋಬಳಿಯಿಂದ, ತಾಲೂಕಾ ಮಟ್ಟದಿಂದ, ಜಿಲ್ಲಾ ಮಟ್ಟದಿಂದ ಹಿಡಿದು ಏನು ಬೂತ್ ಮಟ್ಟದಲ್ಲಿಯೂ ಕೂಡ ಸಮಾಜದ ಯುವಕರು ಎದ್ದೇಳಬೇಕು. ಸಮಾಜದ ಯುವಕರು ಎದ್ದು ನಿಂತಾಗ ರಾಜಕಾರಣ ಇವತ್ತ ಪ್ರಜಾಪ್ರಭುತ್ವದೊಳಗೆ ಈ ಸಮಾಜವನ್ನ ಗಟ್ಟಿ ಮಾಡಿದಾಗ ಈ ಸಮಾಜದ ಕಡೆಗೆ ಮುಖ ಮಾಡಿ ನಿಲ್ಲಕ್ಕೆ ಸಾಧ್ಯ ಆಗ್ತದ. ಇವತ್ತ ನಾಯಕರುಗಳು ಸಮಾಜದ ಒಳಗಡೆ ನಾಯಕರುಗಳು ನಿರ್ಮಾಣ ಆಗಬೇಕು. ರಾಜಕಾರಣಿಗಳಾಗಿಯೂ ಕೂಡ ನಮ್ಮ ಸಮಾಜದ ನಾಯಕರುಗಳು ಹೊರಬರಬೇಕು. ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಯಾಕೆ ಈ ಜಕಣಾಚಾರ್ಯರ ಕಾರ್ಯಕ್ರಮ ನಾವು ಮಾಡಬೇಕು? ಇದರ ಹಿನ್ನೆಲೆ ಏನು, ಮಾಡಿದ್ರೆ ಏನಾಗ್ತದ, ಸಮಾಜಕ್ಕೆ ಉಪಯೋಗ ಏನು ಅಂತ ಕೇಳಿದ್ದೆ. ಆದರೆ ಒಂದು ಕಡೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ಅದ್ಭುತವಾಗಿರತಕ್ಕಂಥ ಮಾತನ್ನು ಹೇಳ್ತಾನೆ. ಪರಿತ್ರಾಣಾಯ ಸಾಧೂನ ವಿನಾಶಾಯ ಚತುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗೇ ಯೋಗೇ ಎಂಬುದಾಗಿ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನೆ. ಏನಿದರ ಅರ್ಥ? ಯಾವಾಗ ಧರ್ಮದಲ್ಲಿ ಅಧರ್ಮ ಎಂಬತಕ್ಕಂಥದ್ದು ತಾಂಡವ ಆಡ್ತದೆ, ಯಾವಾಗ ಸಮಾಜದಲ್ಲಿ ನುಸುಳುಕೋರರಿಂದ ದೌರ್ಜನ್ಯಗಳು ಉಂಟಾಗ್ತವೆ, ನಿಮ್ಮಲ್ಲಿ ಒಡಕುಗಳು ಉಂಟಾಗ್ತವೆ, ಜ್ಞಾನಿಗಳ ಬಳಿ ಅಜ್ಞಾನ ತಾಂಡವ ಆಡುತ್ತದೆ, ಅವಾಗ ನಾನು ಪುನಃ ಸಂಭವಾಮಿ ಯುಗೆ ಯುಗೆ ಎಂಬುದಾಗಿ ಪುನಃ ಜನ್ಮಿಸಿ ಬರ್ತೀನಿ ಎನ್ನುವಂಥ ಮಾತನ್ನ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಇರ್ತಕ್ಕಂತಹ ಅಂಕುಡೊಂಕುಗಳು, ನಮ್ಮ ಸಮುದಾಯದಲ್ಲೇ ಇರತಕ್ಕಂತಹ ಕೆಲವೊಂದು ಅಸಮಾಧಾನಗಳು, ಇದೆಲ್ಲವೂ ಕೂಡ ಇಷ್ಟು ದಿನ ಒಳಗೆ ಇದ್ದು ಏನ್ರಿ ನಮ್ಮಲ್ಲಿ ಇರತಕ್ಕಂಥ ಕೆಲವೊಂದು ಲೋಪದೋಷಗಳು ನಮ್ಮ ಸಮಾಜದಾಗೆ ಇದ್ದು ಇದು ಹೊರಗೆ ಬಿದ್ದು. ಈಗ ಹೊರಗೆ ಬಿದ್ದ ಕೂಡಲೇ ಜನಪ್ರತಿಗಳಿಗೆ ನಮಗೆ ಕಿಮ್ಮತ್ ಮಾಡ್ತಾರ್ರಿ, ಹೌದಲ್ರಿ? ನಮ್ಮಲ್ಲಿ ಇರ್ತಕ್ಕಂಥ ವೀಕ್ನೆಸ್ಗಳು ಹೊರಗೆ ಬಿದ್ದಾಗ, ನಮ್ಮ ವೀಕ್ನೆಸ್ಗಳೆಲ್ಲ ಜನಪ್ರತಿಗಳದ್ದು ಗೊತ್ತಾದಾಗ ಅವರೇ ನಮಗೆ ಕಿಮ್ಮತ್ ಮಾಡ್ತಾರೆ, ಹಿಂಗೆ ಬಿಟ್ಟು ಬಿಡ್ತಾರೆ, ಹಿಂಗೆ ಖಾಲಿ ವೇದಿಕೆ ಆಗಿಬಿಡ್ತದ. ಇದಕ್ಕೆ ಯಾವಾಗ ಮುಕ್ತಿ ದೊರಕ್ತದೋ, ಯಾವಾಗ ಜನಪ್ರತಿನಿಧಿಗಳು ನಮ್ಮ ಹತ್ರ ಬರ್ತಾರೋ ಅದು ಭಗವಂತನೇ ಬಲ್ಲ. ಆ ಸಮಯಕ್ಕಾಗಿ ನಾವೆಲ್ಲರೂ ಕಾದು ನೋಡೋಣ ಎನ್ನುವಂತಹ ಮಾತನ್ನು ಹೇಳ್ತಾ, ಇವತ್ತಿನ ದಿವಸ ಅಮರಶಿಲ್ಪಿ ಜಕಣಾಚಾರ್ಯ ಮಾಡ್ಬಿಡಿ ಸಾಕು. ನಮ್ಮ ಸಮಾಜವ್ರಿಗೆ ಬೇಕಾಗಿಲ್ಲೇನ್ರಿ? ಬರೀ ಎಲೆಕ್ಷನ್ ಬಂದಾಗಟ್ಟೆ ನಮ್ಮ ಸಮಾಜ ನೆನಪಾಗ್ತಿತ್ತು ಅಂದ್ರೆ ಯಾವ ಪುರುಷಾರ್ಥಕ್ಕಾಗಿ ನಮ್ಮನ್ನು ಬಳಸ್ಕೊಳ್ತೀರಿ? ಯಾವ ಪುರುಷಾರ್ಥಕ್ಕೆ ನಮ್ಮನ್ನು ಬಳಸ್ಕೊಳ್ತೀರಿ? ಎಲೆಕ್ಷನ್ ಬಂದಾಗಷ್ಟೇ ನಮ್ಮ ಅವಶ್ಯಕತೆ ನಿಮ್ಗೆ ಇತ್ತು ಅಂದ್ರೆ ನಾವರೇ ಯಾಕೆ ನಿಮ್ಮ ಬಳಿ ಬರಬೇಕು, ನೀವರೇ ಯಾಕೆ ನಮ್ಮಲ್ಲಿ ಬರ್ತೀರಿ? ನಿಮ್ಮ ಮಟ್ಟಕ್ಕೆ ನೀವು ಇದ್ಬಿಡ್ರಿ. ತಾತ್ಪರ್ಯ ಇಷ್ಟೇ. ಸಂಸ್ಮರಣಾ ದಿನಾಚರಣೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಈ ಒಂದು ಸಂಸ್ಮರಣಾ ದಿನಾಚರಣೆಯು ಎಲ್ಲ ರಾಜ್ಯ ಮತ್ತು ಜಿಲ್ಲಾಗಳಲ್ಲಿ ಒಂದು ಸರ್ಕಾರದ ಒಂದು ಗೌರ್ಮೆಂಟ್ ಇದರಲ್ಲಿ ಒಂದು ಆಚರಿಸ್ತಾ ಇರೋದು ನಮಗೆ ತುಂಬ ಖುಷಿ ತಂದಿರುವಂಥದ್ದು ವಿಚಾರ. ಎಲ್ಲ ಶಿಲ್ಪಿಗಳಿಗೂ ನಾನು ಕೂಡ ಶಿಲ್ಪಿ ಆಗಿರೋದರಿಂದ ಇದು ತುಂಬ ಖುಷಿ ಪಡುತ್ತದೆ. ಯಾಕಂದರೆ ಜಕಣಾಚಾರ್ಯರು ಮಾಡಿದಂಥದ್ದು ನಮ್ಮ ಭಾರತದ ಸಂಪತ್ತು ಅವರು. ಯಾಕಂದರೆ ಇತಿಹಾಸ ಅಂತ ಹೋದಾಗ ನಾವು ಕಾಣುವಂಥದ್ದು ಬೇಲೂರು, ಹಳೆಬೀಡು, ನಾವು ಏನಾದರೂ ಒಂದು ಹಳೆಯ ಕಾಲದಲ್ಲಿ ಈ ಥರ ಇದ್ದರು ಅಂತ ಹೇಳೋಕ್ಕೆ ನಾವು ಜಕಣಾಚಾರ್ಯ ಅವರ ಒಂದು ಕೊಡುಗೆ ತುಂಬ ಅಪಾರವಾದದ್ದು. ಅವರ ಒಂದು ಕಲೆಯಿಂದ ನಾವು ಆ ಕಲೆ ದಾರಿಯಲ್ಲಿ ನಮಗೂ ಒಂದು ಸ್ಫೂರ್ತಿದಾಯಕದಿಂದ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಸರ್ಕಾರ ಕೂಡ ಒಳ್ಳೆಯ ಒಂದು ಸವಲತ್ತು ಕೊಟ್ಟಿದೆ, ಮಾಡ್ತಾ ಇದ್ದಾರೆ. ಸಂಸ್ಮರಣ ದಿನಾಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಸ್ವಾಮೀಜಿಗಳು
ವತಿಯಿಂದ ಪ್ರೋತ್ಸಾಹ ಕೊಡಬೇಕು, ಮತ್ತು ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಡಬೇಕು, ಇದೇ ಥರ ಬೆಳೀತಾ ಹೋಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಇವತ್ತು ಜಯಂತಿ ಮಾಡಿದ್ರಿ, ಜನನೇ ಇಲ್ಲ, ಯಾರು ಕೆಲವೊಂದು ಸರ್ಕಾರ ಅಧಿಕಾರಿಗಳಿಗೆ ಅಷ್ಟೇ ಸೀಮಿತ ಆಗಿದೆ ಈ ಜಯಂತಿ. ಅದು ಒಂದು ಅಸಮಾಧಾನ ಇದೆ. ಯಾಕಂದರೆ ಒಂದು ಸರ್ಕಾರದ ವತಿಯಿಂದ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದಮೇಲೆ ಪತ್ರಿಕೆಯಲ್ಲಿ ಏನೇನು ನಮ್ಮ ಸರ್ಕಾರದ ಮಂತ್ರಿಗಳಿದ್ದಾರೆ, ಆಮೇಲೆ ಅವರು ಕೆಲವರು ಬರಬೇಕು, ಬಂದಾಗ ಇದಕ್ಕೊಂದು ಬೆಲೆ ಬರುತ್ತೆ. ನಮ್ಮ ಸಮುದಾಯ ಚಿಕ್ಕದಿರೋದ್ರಿಂದ ಎಲ್ಲರೂ ಬಂದು ಎಲ್ಲರೂ ಭಾಗಿಯಾಗಿ ಇದನ್ನು ಕಾರ್ಯಕ್ರಮ ಮಾಡಿದಾಗ ಇನ್ನೂ ಅದ್ಭುತವಾಗಿ ನಡೆಯುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೆಸರು ಹೇಳಿ. ಗಾಯತ್ರಿ ಶಿಲ್ಪಿ, ಕಲಬುರಗಿ. ಕೈದಾಳನಾಥ್ ಅವರು ಒಳ್ಳೆಯ ಕಲಾವಿದರು. ಅವರು ಸಂಸ್ಮರಣ ದಿನಾಚರಣೆ ಆಚರಣೆ ಅಂತಂದ್ರೆ ಭಾಳ ಹೆಮ್ಮೆ. ಎಲ್ಲ ಗೌರ್ಮೆಂಟ್ ಇದರಾಗ ಮಾಡ್ತದೆ ಅಂತಂದ್ರೆ ನಮಗೆ ಭಾಳ ಹೆಮ್ಮೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಇದರೊಳಗೆ ಬರಬೇಕು, ಜನ ಬರಬೇಕು. ಎಲ್ಲ ಮಿನಿಸ್ಟ್ರು ಕೂಡ ಇದಕ್ಕೆ ಬಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಬರೀ ನಾವೇ ಅಂತಂದ್ರಲ್ಲ, ಮಿನಿಸ್ಟ್ರುಗಳನ್ನು ಬರಬೇಕು ಅಂತ ನಮಗೆ. ಇದೊಂದು ಸಣ್ಣ ಸಮುದಾಯ, ಇದಕ್ಕೆ ಸರ್ಕಾರದ ಏನು ಕೊಡುಗೆ? ಜಯಂತಿ ಸರ್ಕಾರದ ಕೊಡುಗೆ ಕೊಡಬೇಕು. ಯಾಕಂದ್ರೆ ಎಷ್ಟೋ ಕಲಾವಿದರು ಅದಾರ ಇದ್ರಾಗ, ಕಲಾವಿದರು ಈಗೂ ಕೂಡ ಅದಾರ. ಆದರೆ ಅವ್ರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು. ಈ ದಿನಾಚರಣೆಯಿಂದ ಬರೀ ಇಲ್ಲ, ಯುವ ಪೀಳಿಗೆಗಳು ಎಷ್ಟೋ ಮಂದಿ ಕಲಾವಿದರು ಈಗ ಉತ್ಪತ್ತಿ ಆಗಿದ್ದಾರೆ. ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ, ಅವರಿಗೆ ಕೂಡ ಒಂದು ಇದು ಕೊಡಬೇಕು ಅಂತ ನನ್ನ ಅನಿಸಿಕೆ. ಸರ್ಕಾರ ಪ್ರೋತ್ಸಾಹ ಕೊಡಬೇಕು. ಎಷ್ಟೋ ಕಲೆಗಳು ನಶಿಸಿ ಹೋಗ್ಬೇಕಂತ ಈಗ ಬಡಗಿತನ ಮಾಡ್ತಿದ್ರಿ, ಈಗ ಬಡಿತನ ಮಾಡಿದ್ರು, ಗಡಿಗೆ, ಬೋದು, ಕಂಬ ಇಂಥವೆಲ್ಲ ಎಷ್ಟೋ ಕೆಲಸಗಳು ಮಾಡ್ತಿದ್ವಿ. ಆದರೆ ಈಗ ಅವು ಇಲ್ಲ. ಯಾಕಂದ್ರೆ ಈಗಿನ ಪೀಳಿಗೆಗಳು ಬರೀ RSS ನಡೆದವು. ಈಗ ಕಂಬ, ಗಡಿಗೆ, ಬೋದು ಇವೆಲ್ಲ ನಾವು ಮಾಡಿದ್ವಿ. ಈಗ ಮುಂದಿನ ಪೀಳಿಗೆ ಗೊತ್ತೇ ಇಲ್ಲ. ಕಂಬ ಅಂದರೆ ಏನು, ಗಡಿಗೆ ಅಂದರೆ ಏನು, ಬೋದು ಅಂದರೆ ಏನು, ಇಂಥವೆಲ್ಲ ಯಾವ ಮಾಹಿತಿ ಇಲ್ಲ. ಅದಕ್ಕೆ ಗೌರ್ಮೆಂಟ್ ಏನದ ಇದಕ್ಕೆ ಭಾಳ ಪ್ರೋತ್ಸಾಹ ಕೊಡಬೇಕು. ಎಷ್ಟೋ ಮಂದಿ ಕಲಾವಿದರು ಹೀಗೆ ಹಳ್ಳಿಗಳಿಗೆ ಕುಂತು ಕೇಸಿ ಭಾಳ ಇದು ಆಗ್ಲಕೈತದೆ. ಅದಕ್ಕೆ ಗೌರ್ಮೆಂಟ್ ಇದಕ್ಕೆ ಮಾರ್ಕೆಟಿಂಗ್ ಆಗಬೇಕು. ಇನ್ನೊಂದು ಒಳ್ಳೊಳ್ಳೆ ಸಣ್ಣ ಪೀಳಿಗೆ ಕಲಾವಿದರನ್ನು ಅದರಲ್ಲ, ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನನ್ನ ಅನಿಸಿಕೆ. ಓಕೆ. ನಮ್ಮ ಹೆಸರು ಹೇಳಿ. ನಾ ಚಂದ್ರಶೇಖರ್ ವಾಯ್ ಶಿಲ್ಪಿ, ದೇವರಾಜ ಕಾಲನಿ, ಗುಲ್ಬರ್ಗ.
ಯಾರು ಅಳಿಗಾಡ್ಲಾರ್ದಂಗೆ ಎಲ್ಲ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ರಿ. ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರಿಗೆ, ಗಣ್ಯರಿಗೆ ತಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ಇಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಎಲ್ಲರಿಗೂ ನಮಸ್ಕಾರಗಳು.